ಚತುರ್ಥಿ ಈದ್ ಮಿಲಾದ್ ಶಾಂತಿ ಸಭೆ ಪರಸ್ಪರ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಜಾವೇದ್ ಇನಾಮದಾರ್ ಕರೆ. ಯಾದಗಿರಿ ಜಿಲ್ಲೆಯ ಸುರಪುರ ನಗರ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳ ಶಾಂತಿ ಸಭೆ ಕರೆಯಲಾಗಿತ್ತು. ಗಣಪತಿ ಪ್ರತಿಷ್ಠಾಪನೆ ಮಾಡುವಂತ ಯುವಕರು ಅಥವಾ ಮುಖಂಡರು ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಹಾಗೂ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಮೆರವಣಿಗೆ ಮಾಡಬೇಕಾದರೂ ಕೂಡ ಅನುಮತಿ ಪಡೆಯಬೇಕು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಹಬ್ಬಗಳನ್ನ ಪರಸ್ಪರ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಆಚರಿಸುವಂತೆ ವಿವಿಧ ಸಂಘಟನೆಯ ಮುಖಂಡರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸುರಪುರ ಪೊಲೀಸ್ ಠಾಣಾ ಪಿಐ ಆನಂದ್ ವಾಗ್ಮೋಡಿ, ಜನಸ್ನೇಹಿ ದಯಾನಂದ್ ಜಮಾದಾರ್ ಹಾಗೂ ವಿವಿಧ ಸಂಘಟನೆಯ ಮುಖಂಡರಾದ ಶಿವಲಿಂಗ ಹಸನಾಪುರ ಮತ್ತು ಚನ್ನಪ್ಪ ದೇವಾಪುರ, ಶರಣು ನಾಯಕ್ ಡೊಣ್ಣಿಗೇರ, ಆಬಿದ್ ಹುಸೇನ್ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೀಶ್ ಆರ್ ಭೋಯಿ, ನ್ಯೂಸ್ 24 ಕನ್ನಡ, ಸುರಪುರ. ಶಾಂತಿಯನ್ನ ನಾವು ಹೇಳಬೇಕು. ಹಿಂದೂಗಳು ಹೇಳ್ತಾರೆ ಶಾಂತಿ ಮನ್ ಮೇ ರಖೋ ಘರ್ ಮೇ ರಖೋ ಅಂತ. ಹಂಗಂತೇಳಿ ಮತ್ತೆ ತಿಳ್ಕೊಬೇಡ್ರಿ. ಶಾಂತಿ ಅಂದ್ರೆ ಶಾಂತಿ ಸೌಹಾರ್ದತೆ ಅಂತೇಳಿ ಮನಸ್ಸಲ್ಲಿ ಇರಬೇಕು, ಮನೇಲಿ ಇರಬೇಕು, ಸಮಾಜದಲ್ಲಿ ಇರಬೇಕು. ಅಂದಾಗ ಮಾತ್ರ ನೀವು ಶಾಂತಿ ಸೌಹಾರ್ದತೆ ಕಾಪಾಡಲು ಸಾಧ್ಯ. ನಾವೆಲ್ಲರೂ ಮುಂಬರುವ ದಿನಗಳಲ್ಲಿ POP ಗಣೇಶನ ಬಳಸಬೇಕು. ಪ್ರಕೃತಿಗೆ ಧಕ್ಕೆಯಾಗದಂತೆ ಮಾಡಬೇಕು. ಲೌಡ್ ಸ್ಪೀಕರ್ ಕೂಡ ಕಡಿಮೆ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಗೈಡ್ಲೈನ್ಸ್ ಇದೆ ಆ ಪ್ರಮಾಣದಲ್ಲಿ ಬಳಸಬೇಕು. ಆಮೇಲೆ ನಾವು ಕೆಲವೊಂದು ಘೋಷವಾಕ್ಯ ಮಾಡ್ತೀವಿ, ಸಾಂಗ್ ಪ್ಲೇ ಮಾಡ್ತೀವಿ, ಅದು ಕೂಡ ಬೇರೆ ಧರ್ಮಕ್ಕೆ ಧಕ್ಕೆ ಉಂಟಾಗೋದಿರಬಾರ್ದು. ನಾವು ಘೋಷಣೆ ಕೂಗುದು ಕೂಡ ಬೇರೆ ಧರ್ಮಗಳು ಬೇರೆದವರಿಗೆ ಧಕ್ಕೆ ಉಂಟಾಗಬಾರ್ದು. ಆಮೇಲೆ ನಾವು ಪ್ಲೇಕ್ಸ್ ಹಾಕ್ತೀವಿ, ಬ್ಯಾನರ್ ಹಾಕ್ತೀವಿ. ಬ್ಯಾನರ್ ಮೇಲೆ ಏನೇನು ಬರೆದ್ರು ಕೂಡ ಮತ್ತೊಬ್ಬರು ತೊಂದರೆ ಉಂಟಾಗಬಾರ್ದು, ಅವನಿಗೆ ನೋಡಿ ಹರ್ಟ್ ಆಗಬಾರ್ದು, ಅವನ ಧರ್ಮಕ್ಕೆ ಅವನ ಜಾತಿ ತೊಂದರೆ ಆಗಬಾರ್ದು. ಅದಕ್ಕಾಗಿ ಹೇಳಿದ್ ನಾವು ಧರ್ಮ ಜಾತಿಯನ್ನು ನೀವೆಲ್ಲ ಮನೇಲಿ ಕಟ್ಟಿ ಬರಬಾರ್ದು. ನಾವೆಲ್ಲ ಹಂಗೆ ಬರ್ತೀವಿ. ನಾವು ಮನ್ಯಾಗೂ ಧರ್ಮ ಇಲ್ಬಿಟ್ಟು ನಮಗೆ ಹೊರಗೂ ಇಲ್ಲ. ನಮಗೆ ನಮ್ಮ ಮನುಷ್ಯ ಧರ್ಮ ಅದವರು ಬಸವಣ್ಣ ಹೇಳ್ತಾರೆ. ನಾವೆಲ್ಲ ಯಾರೋ ಬಸವ ಅಂತ ಹೇಳಿದ್ರು, ಮನುಷ್ಯ ಧರ್ಮ ಅರಿಬೇಕು ಅಂತ ಹೇಳ್ತಾರೆ. ಮಾನವ ಧರ್ಮ ಬಹಳ ದೊಡ್ಡ ಧರ್ಮ. ಹೌದಾ? ನಾವೆಲ್ಲ ಮಾನವ ಧರ್ಮ ನಂಬಬೇಕು. ಭಾರತೀಯರಿಗೆ ನಾವು ಭಾರತೀಯಾಗಿ ನಾವು ಸಚಿನ್ ಹೇಳಿದ ನಮ್ಮಲ್ಲೇ ಗಣೇಶನ ಸ್ವತಂತ್ರ ಹೋರಾಟಕ್ಕಾಗಿ ಒಂದು ಸ್ಫೂರ್ತಿಗಾಗಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದೆ. ನಮ್ಮೆಲ್ಲರೂ ಸ್ಫೂರ್ತಿ ಬರಲಿ, ನಾವೆಲ್ಲ ಒಕ್ಕೂಟ ಆಗಲಿ, ನಾವೆಲ್ಲ ಒಂದಾಗಿ ಬ್ರಿಟಿಷರು ಹೋರಾಟ ಮಾಡೋಣ ಅಂತೇಳಿ ಒಂದು ಹಬ್ಬ ಆಚರಣೆ ಮಾಡಿದ್ವಿ. ಆ ಹಬ್ಬ ಕೂಡ ಈಗ ಹಿಂದೂ ಸೇಮ್ ಹಂಗಾಗಬೇಕು. ಹಂಗಂತ ಗೌರಿ ಗಣೇಶ ಹಬ್ಬ ನಮ್ಮೆಲ್ಲರಲ್ಲೂ ಸ್ಫೂರ್ತಿ ಬಳಸಬೇಕು, ನಮ್ಮೆಲ್ಲರಲ್ಲೂ ಒಂದು ಸಾಕ್ಷಿ ಬಳಸಬೇಕು, ಆತ್ಮಸ್ಥೈರ್ಯ ಬಳಸಬೇಕು. ಗಣೇಶ ಹಬ್ಬ ಏನಾಗಬೇಕಂದ್ರೆ ನಾವೆಲ್ಲರೂ ಒಂದಂತ ಅನ್ಕೋಬೇಕು. ನಾವು ಕೂಡ ನಾವು ಬೆಳಿಗ್ಗೆ ಬಂದಿದ್ದೀವಿ, ನಮ್ಮೂರಲ್ಲಿ ಕೂಡ ಗಣೇಶ ನಾವೇ ಪ್ರತಿಷ್ಠಾಪನೆ ಮಾಡ್ತೀವಿ, ನಾವೇ ಪಟಾಕಿ ಹಚ್ತೀವಿ. ಹಂಗೆ ದೊಡ್ಡ ಸಲ ಸಣ್ಣ ಹಚ್ತೀವಿ. ನೀವು ಸಣ್ಣ ಪಟಾಕಿ ಹಚ್ತೀವಿ, ಊರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗಬಾರ್ದು. ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ, ಅವೆಲ್ಲ ತೊಂದರೆ ಆಗುತ್ತೆ. ನಾವೆಲ್ಲ ಮುಂಬರುವ ತಿಂಗಳಲ್ಲಿ ನಾಳೆ ಸ್ಟಾರ್ಟ್ ಆಯ್ತು. 7ನೇ ತಾರೀಕು ಗಣೇಶ ಇನ್ಸ್ಟಾಲೇಷನ್, 16ನೇ ತಾರೀಕು ಈದ್ ಮಿಲಾದ್, 10ನೇ ತಾರೀಕು ಗಣೇಶ ಹೋಗೋ ದಿನ ಈದ್ ಮಿಲಾದ್ ಬರ್ತದೆ. ಅದನ್ನ ಯಾವುದೇ ಗಣೇಶ ಹೋಗಲ್ಲ. ಅದನ್ನ ಹೋಗದಿರ ಗಣೇಶ ಮಂಡಳಿಗಳು ಪ್ರಯತ್ನ ಪಡಬೇಕು. ಈದ್ ಮಿಲಾದ್ ದಿನ ಕೂಡ ಗಣೇಶ ಹೋಗ್ಬಾರ್ದು. ಯಾಕೆ ಯಾವುದು ಆಪಸ್ ಆಗಬೇಕು ಉದ್ದೇಶ ಅಷ್ಟೇ. ಆದ್ರೆ ನೀವೆಲ್ಲ ಆತ್ಮೀಯರಿದ್ದೀರಿ, ನಿಮ್ಮೆಲ್ಲರ ಬಂದು ಸಹೋದರತ್ವ ಬಹಳ ತುಂಬಿದೆ. ಆದ್ರೂ ಕೂಡ ಹೇಳಕ್ ಬರಲ್ಲ, ಕೆಲವು ಕಿಡಿಗಳು ಇರ್ತಾರೆ. ಅವರಿಂದ ಸಮಾಜ ಶಾಂತಿ ಕೊಡೋದು ಬೇಡ, ಬೇಡ. ನಾವೆಲ್ಲ ಅನ್ನ ತಗೊಂಡಿರ್ತಾರ, ನಾವೆಲ್ಲ ಒಬ್ಬರು ಭಾರತೀಯರ ಹತ್ರ ಯಾವುದೇ ಧರ್ಮ ಮತ್ತು ಜಾತಿ ಕೂಡ ಮಾನವ ಬಿಟ್ಟಿಲ್ಲ, ಮನುಷ್ಯ ಹಿಡ್ಕೊಂಡಿದೆ. ನಮ್ಮ ಭಕ್ತಿಗಳು, ನಮ್ಮ ಹಬ್ಬಗಳು ಭಕ್ತಿಯಿಂದ ಆಗ್ಬೇಕು. ಇನ್ನೊಬ್ಬರು ವೈರತ್ವ ತೋರ್ಸಕ್ ಆಗ್ಬಾರ್ದು. ಆ ಮಗನ ಏನೇನು ತಡಿ ನೋಡ್ತಂತ ನಾವು ಈ ಹಬ್ಬದಾಗ ಮೋರಂದ ನೋಡಿರ್ಬೇಕು. ನೀವು ಸರಾಯಿ ಕುಡಿದು ತಡಿ ಮೋರಂದಲ್ಲಿ ಜಗಳ ಮಾಡ್ತಾರೆ ನೋಡಿದ್ರಿ? ಊರಲ್ಲೆಲ್ಲ ಮೋರಂದಲ್ಲಿ ಜಾಸ್ತಿ ಜಗಳ ಗಲಾಟೆ ಆಗ್ತಾವ. ಅವಾಗ ಎಲ್ಲಾ ಸಿಕ್ಕಂದು ಮೊರಮಲ್ಲಿ ಆಗ್ತಾನೆ. ಹಂಗಾಗ್ಬಾರ್ದು. ಭಕ್ತಿಯಿಂದ ಆಗ್ಬೇಕು, ಶ್ರದ್ಧೆಯಿಂದ ಆಗ್ಬೇಕು. ನಾವೆಲ್ಲ ಬಂದಪ್ಪ ಅಂತ ಆಗ್ಬೇಕು. ನಾವೆಲ್ಲ ಮಾಡ್ತಿರಲ್ಲ, ನಮ್ಮ ಆಶಾಭಾವನೆ ನಮ್ಗೆ ತುಂಬಾ ಇದೆ. ತಾವೆಲ್ಲ ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಪಡ್ತೀರಿ. ಒಂದು ಆಶಾಭಾವನದೊಂದಿಗೆ ತಾವೆಲ್ಲ ಕಾರ್ಯಕ್ರಮ ಬಂದಿದ್ದೀರಿ. ತಮ್ಮೆಲ್ಲ ಹಿತಗಳು ಹೇಳ್ತೀರಿ. ನಾವೆಲ್ಲ ಸಿಂಗಲ್ ವಿಂಡೋ ಸಿಸ್ಟಮ್ ಕೂಡ ಮಾಡ್ತೀವಿ. ನಾವು ಒಂದು ಬರ್ಕೊಂಡಿದ್ದಾರೆ. ಆಮೇಲೆ ಎಮರ್ಷನ್ ಮಾಡಬೇಕು, ಎಲ್ಲೇ ಹೋಗಿ ಅದನ್ನ ನಾವು ವಿಸರ್ಜನೆ ಮಾಡೋ ಬಗ್ಗೆ ಕೂಡ ನಮ್ಮ ಸಿಬ್ಬಂದಿ ಹೇಳ್ಕೊಟ್ರು. ಆಮೇಲೆ ಸಿಂಗಲ್ ವಿಂಡೋ ನಮ್ಮ ತಹಸೀಲ್ದಾರದಿಂದ ಏನೋ ಪರೀಕ್ಷೆ ಇತ್ತು, ಪೊಲೀಸ್ ಇಲಾಖೆಯಿಂದ ಇತ್ತು, ಎಸ್ಕಾಮ್ ಇತ್ತು, KB ಇತ್ತು, ಮತ್ತು ಪರಿಸರ ಇಲಾಖೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇತ್ತು. ಎಲ್ಲ ಕೂಡ ಒಂದೇ ಕಡೆ ನೀವು ಸಿಗುವಾಗ ನಾವು ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ಎಲ್ಲ ರೀತಿಯಿಂದ ಅವಕಾಶ ಮಾಡಿಕೊಡ್ತೀವಿ. ಹಬ್ಬಗಳು ಶಾಂತಿಯಿಂದ ಆಗಲಿ ಅನ್ನೋ ಉದ್ದೇಶ ಮಾತ್ರ. ಓಕೆ, ಥ್ಯಾಂಕ್ ಯು.